ಅದಾಗ ಎಂಟ್ರಿ ಮಾಡೋದು ತಮ್ಮದು ಸರ್. ಆಯ್ತು, ಗೈಡ್ ಮಾಡೋದು ಗೈಡ್ ಮಾಡಿ ಲಿಸ್ಟ್ ಮಾಡ್ಬೋದು. ಈಗ ಈಗ ರೀಸೆಂಟಾಗಿ ಅದನ್ನು ಬರ್ತದೆ. ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿಲ್ಲ. ನಮಗೆ 90% ಅಬೌವ್ ಏನು ಸಮಸ್ಯೆ ಆಗೋಲ್ಲ, ಅಲ್ಲಿ ಮಟ್ಟ ಹೋಗಿ ಆಮೇಲೆ ಸ್ವಲ್ಪ ನಂತರ ಬುದ್ಧಿ ಸಪೋಸ್ ಅವ್ರು ಹೋಗಿದ್ರೆ ಏನು ಮಾಡೋಕ್ಕಲ್ಲ, ಡಿಲೀಟ್ ಮಾಡಬೇಕು, ಏನು ಮಾಡೋದು ಅವ್ರು ಇಲ್ಲ ಇಲ್ಲ ಏನು ಮಾಡೋದು ಸರ್. ಈಗ ಸರ್ ಇಂಥವ್ರು ಇರ್ತಾರ ಬಟ್ ಅವ್ರು ದಾಖಲಾತಿ ಇಲ್ದವ್ರಿಗೆ ಒಂದು ಕಂಪ ಏನು ಮಾಡಕ್ಕೆ ಹೇಳ್ಬೇಕು ಸರ್. ಭಾಳಷ್ಟು ಮಂದಿ 5% ಮಂದಿ ಒಂದು 2-3% ಮಂದಿನ ಇರ್ತಾರೆ. ಅವ್ರಿಗೆ ದಾಖಲಾತಿ ಇಲ್ಲ. 80ಗಿಂತ ಮುಂಚಿತ ಕೇಳಿದ್ರೆ ಅವ್ರ ಕಡೆ ಇರಲಿ, ನಮ್ಮದೇ ವಾರ್ಡ್ನಾಗ ನಮ್ದು ಹಂಗೆ ಆಗ್ಯದ ಸರ್. ಈಗ ಇವರು ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಲಿಲ್ಲ, ಅವ್ರ ಕಡೆ ಹೊಲನೂ ಇಲ್ಲ, ಯಾವುದೇ ಪ್ರಾಪರ್ಟಿ ಇಲ್ಲ, ಮತ್ತು ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಅವ್ರದ್ದು ಲಿಸ್ಟ್ ಮಾಡಿ ಅದು ಮಾಡ್ಬೇಕಿಲ್ಲ ಸರ್. ಅದನ್ನು ಮಾಡೋಕ್ಕಿಂತ ಮುಂಚೆ ಅವ್ರ ಲಿಸ್ಟ್ ಫೈನಲೈಸ್ ಮಾಡಿಕೊಂಡು ಅದನ್ನು ಇದ್ದವ್ರದ ಬಿಟ್ಟು ಹೋಗ್ಬಾರ್ದು, ಅದಷ್ಟೇ. ಈಗ ಮೊದಲು ಎಲ್ಲಿ ಮಟ್ಟ ಕರೆಕ್ಟ್ ಓದಿದ್ದಿ ಫಸ್ಟ್ ಅಲ್ಲಿ ಮಟ್ಟ ಹೋಗ್ಲಿ. ಹ್ಞೂ. ಇನ್ನು 10%ನಾಗ ಒಂದೇ ಟೈಮ್ ಬರಂಗಿಲ್ಲ, ಅದು ಬೇರೆ ಸಮಸ್ಯೆ ಬರ್ತಾವ. Yes. ಅವು ಬೇರೆ ಬೇರೆ ಬಿಡ್ಬೇಕು ನಾವು. ನಮ್ಮವ್ರು ಇರ್ತಾರೆ ಸರ್, ಬೇರೆಯವ್ರು ಇರ್ತಾರೆ. ನಿಮ್ಗೆ ಫಾಸ್ಟಾಗಿ ಕೆಲಸ ಮಾಡ್ತೈತಿ, ನಿಮ್ಗೆ ಪಕ್ಕ ಅಂದಾಜು ಲೆಕ್ಕ ಸಿಗ್ತು ಹಾಕ್ಕೊಡ್ರಿ 28 ಒಳಗೆ ಮುಗಿದೇ ಬಿಡಕ್ಕೆಲ್ಲ. Yes. ಸುಮಾರು ದಿವಸ ಹೋಗೋದು 4 ಸಿಗಲ್ಲ. ಸರ್ ಒಂದು ಡೇಟ್ ಫೈನಲ್ ಮಾಡಿಕೊಟ್ಟಂದ್ರೂ ಸಾಕು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಬ್ಬಳ್ಳಿ ಅಂತ ಬಂದ್ರೆ ಅಂತ ಸರ್, ಅದಕ್ಕೊಂದು ಡೇಟ್ ಇವ್ರು ಫೈನಲ್ ಮಾಡ್ರೆ ನಮ್ಮವ್ರು ಇರ್ತಾರೆ, ಇವರು ಆ ಡೇಟ್ ಬಂದ್ರೆ ಮ್ಯಾಕ್ಸಿಮಮ್ ಕೆಲಸ ತಗೊಳಕ್ ಈಸಿ ಆಗ್ಬಿಡ್ತದೆ. ಸಮಸ್ಯೆ ಆದದ್ದು ಇಲ್ಲಿನ ಹೆಣ್ಮಕ್ಳು ಮದುವೆ ಆಗಿ ಬಂದಾರ ಸರ್. ಮದುವೆ ಆಗಿ ಈ ಸಮಸ್ಯೆ ಆಗೋದಲ್ಲ. 2002 ತಗೊಂಬಂದಾಗ ಅವ್ರು ಮಾಡಿದ್ರೆ ಬರ್ಬೇಕಲ್ಲ. ಹಿಂಗಾಗಿ ಅಲ್ಲಿ ಸಮಸ್ಯೆಗಳು ಕ್ಲಿಯರ್ ಆಗ್ಕೊಂತ ಬಂದವು. ಇವು ನಾವು ಮಾಡಾಕಿವು ಅವರಾಗೆ ಬರ್ಲಿಕ್ಕೆ ಅಂತ ನೀವು ಕುಂತ್ರು ಅಂದ್ರೆ ಅದು ಸಮಸ್ಯೆ ಆಕೈತಿ. ನೀವು ನಮ್ಮವ್ರ ಜೊತೆ ನೀವು ಕೈ ಕೊಟ್ಟಂದ್ರೆ ಈ ಟೆನ್ಷನ್ ಹೋಗೋಲ್ಲ, ಕ್ಲಿಯರ್ ಆಗ್ಬೇಕು. ಬೇರೆ ನೀವು ಅಪಾಯಿಂಟ್ಮೆಂಟ್ ಕೊಡ್ಸಲ್ಲ, ನಾವು ಬೇರೆಯವ್ರು ಕೊಟ್ಬಿಡ್ತೀವಿ ಸರ್. ಅವರು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗಿಸ್ಕೊಂಡು ನಮ್ಮದು ಬೂತ್ ವೈಸ್ ಅವರಿಗೆ ಹೆಸರು ಲಿಸ್ಟ್ ಕೊಟ್ಟೆ. ಎಸ್ ನಮ್ಮವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡೋಕೆ ಹೇಳ್ತೀವಿ. ಅವ್ರು ಬಂದು ಅವ್ರ ದುಡ್ಡು ಕೂಡಿ ಕೆಲಸ ಮಾಡಿದ್ರೆ 5% ಮಟ್ಟ ನನ್ನ ಲೆಕ್ಕ ಸಮಸ್ಯೆ ಆಗುತ್ತೆ. 5% ಆಗಿದ್ದು ಅದು ನಮ್ಮಾಗ ನೋಡೋಣ ಏನೇನು ಸಮಸ್ಯೆ ಇದೆ, ಅವಾಗ ಅದ್ರ ಬಗ್ಗೆ ಸೀರಿಯಸ್ ಏನು ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಶುರು ಮಾಡೋಣ. ನಾವು ಒಂದು ಕೊಡಿಸ್ಬಿಟ್ರೆ ಕೊಡ್ತೇನೆ ಸರ್. ಅವ್ರಿಗೆ ಬಿ ಎಲ್ ಲೆವೆಲ್ ಕೊಡ್ತಿದ್ರೆ ಸಂಪರ್ಕ ಮಾಡಿಬಿಟ್ರೆ ಮತ್ತೆ ಒಂದು ಸ್ವಲ್ಪ ಸರ್ ಇದ್ರಲ್ಲಿ ಮತ್ತೆ ಕನ್ಫ್ಯೂಷನ್ ಏನಿಲ್ಲ, ಅಷ್ಟೇ ಸರ್. ಈಗ 6 ಉಳಾಕತ್ತಾವ ಸರ್. ತಾಂಡೂರು ಕೂಡಿದ್ರೆ ದಿವಸ 45 ಬಿ ಎಲ್ 45 ಮಾಡ್ತಾರೆ. 22 ಒಳಗೆ ಮುಗಿಸ್ಬಿಡೋಣ. ಸ್ಟೇಟ್ ನಂಬರ್ ಫಸ್ಟ್ ಮಾಡಬೇಕು, ನಮ್ಮದಿಲ್ಲೇ ಫಸ್ಟ್ ಮಾಡಬೇಕು. ಓಕೆ ಅಷ್ಟು ಮಾಡಕತ್ತ ಸರ್
ಸರ್ ಕೊಡ್ಸಿ ಆ ಕಡೆ ಕರ್ಸ್ ಈಗ ಯಾವ ವಿಚಾರವಾಗಿ ಸಭೆ ಮಾಡಿದ್ರು? ಮ್ಯಾಪಿಂಗ್ ವೋಟ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ 2-3 ಕ್ಯಾಟಗರಿ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಸದ್ಯ ಮ್ಯಾಪಿಂಗ್ ಮಾಡ್ತಿದ್ದಾರೆ. ಮ್ಯಾಪಿಂಗ್ ಅಂದ್ರೆ ಈಗ ಯಾರು ಅವರು 2002ರಲ್ಲಿ ಯಾರಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾರೆ, ಇಲ್ದವರು ದಾಖಲೆ ಕೇಳ್ತಾರೆ. ಸೊ ಅದಕ್ಕಾಗಿ ಭಾಳ ಈ ಸದ್ಯದ ಚರ್ಚೆ ವಿಷಯ ರಾಜ್ಯದಾಗ ಹಾಟ್. ಅದಕ್ಕೆ ನಾವು ಇದ್ರಾಗೆ ಭಾಳಷ್ಟು ಕಡೆ ಆರೋಪಗಳ ಕೇಳಬೇಕಿತ್ತು, ಏನು ಎಂತು. ನಾವು ಇವತ್ತು ಕರೆ ಕೇಳಿದ್ವಿ ಏನು ಸಮಸ್ಯೆ ಆಗಿದೆ, ಎಷ್ಟಾಗಿದೆ ಇಲ್ಲಿವರೆಗೆ ಅಂತ. 71% ಓವರಾಲ್ ಜಿಲ್ಲೆದಾಗಿದೆ, ಟೋಟಲ್ 71% ಆಗಿದೆ. ಈಗ ಸ್ಲೋ ಆಗಿದೆ, ಅದಕ್ಕೆ ಕೇಳಿದ್ವಿ ಯಾಕೆ ಸ್ಲೋ ಆಗಿದೆ. ಸೊ ನಮ್ಗೆ ಜನ ಸಿಗ್ತಾ ಇಲ್ಲ ಮನೆಗೆ ಹೋದಾಗ. ಸೊ ಭಾಳ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡೋಣ 28ರವರೆಗೆ ಎಷ್ಟು ಸಾಧ್ಯ ಆಗ್ತೈತೆ ಬೇಗ ಮುಗಿಸ್ಲಿಕ್ಕೆ ಹೇಳಿದ್ರು. ಈಗ ಎಲೆಕ್ಷನ್ ಕಮಿಷನ್ ಡೇಟ್ ಲಾಸ್ಟ್ ಡೇಟ್ ಯಾವಾಗ? ಲಾಸ್ಟ್ ಡೇಟ್ ಕೊಟ್ಟಿಲ್ಲ, ಇನ್ನೂ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇದೆ, ಇದು ಕೊಟ್ಟಿಲ್ಲ. ಬಟ್ ನಮ್ಮ ಜಿಲ್ಲೆಯಲ್ಲಿ 40 ವೋಟರ್ಸ್ ಕಡಿಮೆ ಆಗಿದೆ. ಇಲ್ಲ ಯಾವುದು ಕಡಿಮೆ ಆಗಿಲ್ಲ, ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಮಾಡ್ತಿದ್ದಾರೆ. ಇನ್ನೂ ಕಡಿಮೆ ಮಾಡುವಂಥ ಸ್ಟೇಜು, ಡಿಲೀಟ್ ಮಾಡೋಂಥ ಸ್ಟೇಜ್ ಈಗ ಇಲ್ಲೇ ಇಲ್ಲ. ಓನ್ಲಿ ಮ್ಯಾಪಿಂಗ್ ಮಾಡ್ತಿದ್ದಾರೆ, ಇದ್ದವ್ರನ್ನ ಜೋಡಿಸ್ಕೊತ ಹೊರಟಿದ್ದಾರೆ ಅಷ್ಟೇ. ಈಗ ಆನ್ಗೋಯಿಂಗ್ ಇದೆ, ಆನ್ಗೋಂಗಿದೆ, ಇನ್ನೂ ಟೈಮ್ ಇದೆ. ಅದಕ್ಕೆ ನಾವು ಅದಕ್ಕೆ 28ರವರೆಗೆ ಮ್ಯಾಕ್ಸಿಮಮ್ ಮಾಡಿರಿ. ಆಮ್ಯಾಗ ಎಲ್ಲಿ ನಿಲ್ತೈತಿ, ಏನು ಸಮಸ್ಯೆ ಇದೆ ಹೇಳಂತೇಳಿ ಅವ್ರು, ಯಾಕೆ ಇನ್ಕ್ಲೂಡ್ ಆಗ್ತಾಯಿಲ್ಲ, ಏನು ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ನೋಡೋಣ. DC ಅವರು ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಕರೆದು ಒಂದು ಸಭೆ ಮಾಡ್ತೀವಿ. ಈಗ ಮ್ಯಾಪಿಂಗ್ ಅಂದ್ರೆ ಏನು, ಅದಕ್ಕೆ ಏನೇನು ದಾಖಲೆಗಳು ಸಲ್ಲಿಸಬೇಕು ಅನ್ನೋದು ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಸರ್. ಅದೇ ನಮ್ಮ BLAಗಳು ಅಥವಾ ಅವರೇ ಹೋಗಿ ಹೇಳ್ತಾರೋ, ಮನೆಗೆ ಹೋಗಿ ಹೇಳ್ತಿದ್ದಾರೆ. ಏನೋ ಸರ್ಕಾರ ಅಧಿಕೃತವಾಗಿ ನೇಮಿಸಿದೆಯಲ್ಲ, ಅವರು ಮನೆಗೆ ಹೋಗಿ ಹೇಳ್ತಿದ್ದಾರೆ. ಆದರೂ 71ವರೆಗೆ ಬಂದಿದ್ದಾರೆ, 71% ಆಗಿದ್ರಿ. ಹೌದು, ಅದೇ ಸೇಮ್ ಅದೇ ಮ್ಯಾಪಿಂಗ್ ಅಂದ್ರೆ ಹತ್ರ ಅಂಡ್ರ ಮ್ಯಾಪಿಂಗ್. ಸರಿ, ಕುರಿಕಾಯಿ ಅವರು ಆಮೇಲೆ ಅರಣ್ಯವರು ಇದು ಖಾನಾಪುರ ಸರ್ ಮನೆ ಅವ್ರಿಗೆ ಅರಣ್ಯ ಹಕ್ಕಿಪಿಕ್ಕಿ ಜನಾಂಗದವ್ರಿಗೆ ಇನ್ನೂ ವೋಟರ್ ಐಡಿನೂ ಇಲ್ಲ ಅಂತ ಹೇಳಿ ಅದೇ ನೋಡ್ತಿದ್ದೆ. ಅದು ಫಸ್ಟ್ ಇದು ಆಗಲಿ, ಆದ್ಮೇಲೆ ಒಂದು ಸಭೆ ಮಾಡ್ತೀವಿ. ಯಾಕೆ ಆಗಿಲ್ಲ, ಯಾಕೆ ನಿಂತಿದೆ, ಹೊಸವಾಗಿ ಹೆಂಗೆ ಸೇರಿಸ್ಬೇಕು ನೋಡೋಣ. ಫಸ್ಟಿಗೆ ಮಾಡಲಿ ಸರ್. ಈಗ ಮ್ಯಾಪಿಂಗ್ದಲ್ಲಿ ಏನೇನು ದಾಖಲಾತಿಗಳು ಬೇಕು, ಏನೇನು ಸಲ್ಲಿಸಬೇಕು ದಾಖಲೆ ಅವರು 2004ರಲ್ಲಿ ಇದ್ದರೆ ಅದು ಆಟೋಮೆಟಿಕ್ ಕಂಟಿನ್ಯೂ. ಅಂದರೆ ಒಬ್ಬರು ಬರ್ತ್ ಸರ್ಟಿಫಿಕೇಟ್ ಹುಡುಕಾಡ್ತಾ ಇದ್ದಾರೆ, ಒಬ್ಬರು LC ಹುಡುಕಾಡ್ತಾ ಇದ್ದಾರೆ, ಒಬ್ಬರು ಮ್ಯಾರೇಜ್ ಸರ್ಟಿಫಿಕೇಟ್ ನಂತರ ಅದು ಪರ್ಟಿಕ್ಯುಲರ್ ಆಗಿ ಏನು ಬೇಕು ಅನ್ನೋದು ಅದೇ ಆದ ನಂತರದೇ ಈ ಸಮಸ್ಯೆ ಆಗಿದೆ. 2002ವರೆಗೆ ಅದೇನು ಸಮಸ್ಯೆ ಇಲ್ಲ. ಅಲ್ಲಿ ಇದ್ರಂದ್ರೆ ಇಲ್ಲಿ ಕಂಟಿನ್ಯೂ ಆಗ್ತಾರೆ. ಅವ್ರ ಯಾರ ಪೇರೆಂಟ್ಸು ಯಾರು ಇದ್ರು ಕೂಡ ಅವ್ರು ಕಂಟಿನ್ಯೂ ಆಗಿಬಿಡ್ತಾರೆ. ಇವರೆಲ್ಲ ಅಂಥವ್ರೇನು ಕಂಟಿನ್ಯೂ ಆದಾರ. ಇವರು ನೀವು ಹೇಳೋದಾಗ ನೀವು ಸ್ಟೇಜ್ ಬಂದಿಲ್ಲ ರೀ, ಇನ್ನೂ ಆ ಸ್ಟೇಜ್ ಬಂದಿಲ್ಲ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕರೆಕ್ಟ್ ಇದ್ದದ್ದು ಮಾಡಿ, ಏನು ಸಮಸ್ಯೆ ಬಂದದ್ದು ನೆಕ್ಸ್ಟ್ ಸ್ಟೆಪ್ ನಂಗೆ ನೋಡ್ತೀವಿ. ಇಲ್ಲ ಆ ಅಧಿಕಾರ ಇನ್ನೂ ಕೊಟ್ಟಿಲ್ಲ ರೀ. ಈಗ ಓನ್ಲಿ ಮ್ಯಾಪಿಂಗ್, ನೆಕ್ಸ್ಟ್ ಪ್ರೊಸೀಜರ್ ಅದು. ಸರ್ ನೆಕ್ಸ್ಟ್ ಪ್ರೊಸೀಜರ್ದಾಗ ಏನೇನು ದಾಖಲಾತಿಗಳು ಬೇಕಾಗ್ತಾವ, ತೆಗೆದು ಇಟ್ಕೋಬೇಕು ಅನ್ನೋದು ಸಾರ್ವಜನಿಕ. ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ಬರ್ತ್ ಸರ್ಟಿಫಿಕೇಟ್ ಅದೊಂದು ಇಂಪಾರ್ಟೆಂಟ್. ಡಿಲೀಟ್ ಆದರೆ ಸೇರಿಸ್ಲಿಕ್ಕೆ ಅದೊಂದು ಮುಖ್ಯ. ಬರ್ತ್ ಸರ್ಟಿಫಿಕೇಟ್ ಎಲ್ಲರದ್ದು ಇರಬೇಕು, ಕಡ್ಡಾಯವಾಗಿ ಇರಬೇಕು. ಅಂದ್ರೆ ಅವ್ರು ನೋಡೋ ಉದ್ದೇಶ ಅಂದರೆ ಭಾರತೀಯತೆ ಇದಾರೋ ಇಲ್ಲೋ, ಇಂಡಿಯನ್ ನ್ಯಾಷನಲ್ ಅನ್ನೋದು ಅವ್ರ ಉದ್ದೇಶ ಬಹುಶಃ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮತ್ತು ಅದನ್ನು ಕೊಡಲೇಬೇಕಾಗ್ತದೆ, ಕೊಡಬೇಕು. ಸರ್ ಈಗ ಮ್ಯಾಪಿಂಗ್ ಅನ್ನು ಯಾರು ಮಾಡ್ತಾ ಇದ್ದಾರೆ ಸರ್? ರೆವೆನ್ಯೂ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾ ಇದ್ದಾರೆ ಎಲ್ಲ ಮಿಕ್ಸ್ ಆಗಿ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅಂಡರ್ ದಿ DC BLAಗಳು ಇರ್ತಾರೆ, ಮಾಡ್ತಾರೆ. 28 ತಾರೀಕು ಮತ್ತೊಂದು ಸಭೆ ಮಾಡ್ತಾರೆ, 28 ಅವಾಗ 90 ಅಬವ್ ಹೋಗ್ಬೋದು ಅಂತ ಒಂದು ಆಸೆ ಇದ್ರೆ, ಅಬವ್ 90. ಸೊ 10% ಯಾಕೆ ನಿಂತಿದೆ ಅಂತ ಅವಾಗ ಡೆಡ್ಲೈನ್ ಏನು, ಇನ್ನೂ ಡೆಡ್ಲೈನ್ ಅವ್ರು ಕೊಟ್ಟಿಲ್ಲ. ನಾವು ಬೇಗ ಮುಗಿಸ್ಬೇಕಂತ ನಮ್ಮ ಪ್ಲ್ಯಾನು. ಸ್ಟೇಟ್ನಲ್ಲಿ ಬೇಗ ಮುಗಿಸ್ಬೇಕಂತ ನಮ್ಮದು ಬೆಳಗಾವಿ ಜಿಲ್ಲೆ. ಮೊದಲೇ ಪ್ರಿಪೇರ್ಡ್ ಆಗ್ತಾ ಇದ್ದೀವಿ, ಮುಂದೆ ಹೆಂಗೆ ಡೈರೆಕ್ಷನ್ ಬರ್ಬೋದು, ಅದಕ್ಕೆ ಪ್ರಿಪೇರ್ಡ್ ಆಗ್ಬೇಕಂತ ಮೊದಲೇ ಪ್ರಿಪೇರ್ ಆಗಿ ರೆಡಿ ಇರ್ತೀವಿ.
ಸರಿ, ಪುಷ್ಪರಾಜು ಕೇಂದ್ರ ಇದ್ರು ಕ್ಯಾಂಟೋನ್ಮೆಂಟ್ದವ್ರು ಮತ್ತೊಂದು ಇದನ್ನು ನಾವು ಗೊಂದಲ ಸೃಷ್ಟಿಯಾಗಿದೆ, ಅದೇನೋ AC ಅವ್ರ ಹತ್ರ ಬಗ್ಗೆ ಆಕ್ಷನ್ ತೊಗೊಂತ ಹೇಳಿದಾರೆ ಅದು. ಯಾಕಂದ್ರೆ ಈಗಾಗಲೇ ಒಂದು ಇದೆ ರೀ, ಇವರೊಂದೇನೋ ಅಡಿಷನ್ ಮಾಡ್ಯಾರ, ಹಿಂಗಾಗಿ ಪ್ರಾಬ್ಲಮ್ ಆಗಿದೆ. ಎಡಿಷನ್ ಮಾಡೋಕ್ಕೆ ಬರಲ್ಲ ಅಂತಂತಂದ್ರು ಅವ್ರು ಮಾಡಿದ್ದಾರೆ, ಬಹುಶಃ ಮಾಡಿದ್ದಾರೆ. DC ಅವ್ರು ಅಟೆಂಡ್ ಮಾಡ್ತಿದ್ದಾರೆ. ಸರಿ, ಮೊನ್ನೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಟ್ಟರು. ಇದು ಅಭಿವೃದ್ಧಿ ಆಗಲ್ಲ, ನಷ್ಟ ಆಗ್ತಾವ ನಿಜಾನ ಸರ್? ಹಂಗೆ ಹೇಳಿಲ್ಲ, ಲಿಮಿಟ್ ಇದೆ ಅದಕ್ಕೊಂದು. ಆ ಲಿಮಿಟ್ವರೆಗೆ ನಾವು ಕೊಡೋಣ, ಕೊಟ್ಟ ಮ್ಯಾಗ ಕಮರ್ಷಿಯಲ್ ಕೊಡೋಣ. ಬೇರೆ ಬ್ಯಾಂಕೆಲ್ಲ ಕಮರ್ಷಿಯಲ್ ಕೊಡ್ತಾರೆ ಅಂತ ಅವ್ರು ಹೇಳಿದ ಉದ್ದೇಶ ನನಗೆ ಗೊತ್ತಿದ್ದ ಬಗ್ಗೆ ಅವ್ರಿಗೆ ಗೈಡ್ಲೈನ್ಸ್ ಇದೆ. RBIದವರು, ನಬಾರ್ಡ್ದವರು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಇಷ್ಟು ನೀವು ಕೊಡಲೇಬೇಕು ರೈತರಿಗೆ. ಅದು ಕೊಟ್ಟ ಮ್ಯಾಗೆ ಉಳಿದಿದ್ದು ಈಗ ಹೆಂಗಾರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ, ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ, ಹೋಟೆಲಿಗೆ ಕೊಟ್ಟಿದ್ದಾರೆ, ಮಾಲಿಗೆ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳುವಂಥ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೋಟ ಇದೆ ಅಷ್ಟು ಕೊಡೋಣ ಅಷ್ಟೇ. ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಒಂದು ರೈತರಿಗೆ ಇಷ್ಟು ಕೊಡಬೇಕಂತ RBI ಗೈಡ್ಲೈನ್ಸ್ ಇದೆ, ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ, ಅಷ್ಟು ಕೊಡ್ತಾರೆ, ಕೊಡಲೇಬೇಕು. ಯಾಕಂದ್ರೆ ಅದು ರೈತರ ಬ್ಯಾಂಕ್ ಅದು. ಇಲ್ಲ, ರೈತರಿಗೆ ಕೊಟ್ಟರೆ ಲಾಸ್ ಅಂತ ಹೇಳಿ ಲಾಸ್ ಇದೆ ಅಂತ ಹೇಳಿದ್ರೆ ಅದು ಆಪರೇಷನ್ ಕಾರಣ ಇದೆ ರೈತರಿಗೆ. ಇಲ್ಲ, ಲಾಸ್ ಆದರೂ ಕೊಡಬೇಕೆ, ಲಾಸ್ ಇಲ್ಲಕ್ಕೂ ಕೊಡಬೇಕು. ಯಾಕಂದ್ರೆ ರೈತರದ್ದು ಅದು ಸರ್ಕಾರ ಡೈರೆಕ್ಷನ್ ಸಲುವಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರು ಲಾಸ್ ಇದ್ರೂ ಕೊಡಬೇಕು, ಅದು ಅವ್ರ ಡ್ಯೂಟಿ ಅಲ್ಲ. ಅದು ಅದಕ್ಕೆ ತುಂಬಲಿಕ್ಕೆ ನೋಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅವ್ರು ನೋಡ್ಕೊತಾರೆ. ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೊಡೋಣ ಅಂತ ಅವ್ರು ಹೇಳಿರ್ಬೇಕಂತ ನನ್ನ ಭಾವನೆ. ಲಾಸ್ ಆದರೂ ಕೊಡಬೇಕಾದ್ರೆ ಅದೇನು ಪ್ರಶ್ನೆ ಇಲ್ಲ. ಸಾಲ ಮಿತಿಯನ್ನು ಹೆಚ್ಚು ಮಾಡಬೇಕು, 1 ಲಕ್ಷದ ಅದಲ್ಲ, ಅದು ಅಲ್ಲಿ ಕೇಳಬೇಕು. RBI ನಬಾರ್ಡ್ದವರು ಹೆಚ್ಚು ಮಾಡಬೇಕು, ಇವ್ರು ಮಾಡಲಿಕ್ಕೆ ಅಧಿಕಾರ ಇಲ್ಲ. ನಿನ್ನೆ ಚಂದ್ರರಾಜ್ ಹೆಟ್ಟಿಗಳಿರೋರು ಶಿವಕುಮಾರ್ ಅವರಿಗೆ ಒಳ್ಳೆ ಸುದ್ದಿ ಭಾಳ ಬೇಗ ಬರಲಿದೆ, ಎಲ್ಲ ಫಲಪ್ರದ ಮಾತುಕತೆ ಫಲಪ್ರದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಪಕ್ಷಕ್ಕಾಗಿ ಸಾಕಷ್ಟು ಸಮಯ ಹತ್ತಿರ ಬಂದಿದೆ, ಶುಭಗಳಿಗೆ ಹತ್ತಿರ ಬಂದಿದೆ. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ರಿಯಾಕ್ಟ್ ಮಾಡೋದಿಲ್ಲ. ಸರಿ, ಎಲೆಕ್ಷನ್ ಅದು ಬಂದರೆ ಜೂನ್ ಜುಲೈದಾಗ ಬರ್ಬೋದು, ಈಗೇನು ಬರಲಿಕ್ಕಿಲ್ಲ. ಫಸ್ಟ್ ಗ್ರಾಮ ಪಂಚಾಯತಿ ಆದ ನಂತರ ಅದು ಬರ್ಬೋದು. ಸರ್, ಈಗ ಬಜೆಟ್ ಬರ್ತಾ ಇದೆ, ಬೆಳಗಾವಿ ಜಿಲ್ಲೆಗೆ ಮತ್ತೇನೇನು ಕೇಳಬೇಕಂತ ಹೇಳ್ತಾರೆ? ಬೆಳಗಾವಿ ಜಿಲ್ಲೆಗೆ ಎಕ್ಸ್ಟ್ರಾ ಕೇಳಬೇಕಂತೆ. ಹಿಂದಿನ ಯಾವುದು ನಾವು ಎಕ್ಸ್ಟ್ರಾ ಕೇಳಿಲ್ಲ, ನಮ್ಮ ಅನುದಾನದಲ್ಲಿ ಅದು ಆ್ಯಡ್ ಮಾಡ್ತಾಯಿದ್ವಿ. ಸೊ ಬರಲಿ, ನಮಗೆ ಅಲಾಟ್ ಮಾಡಲಿ ಅವರು. ನಮ್ಗೆ ಅಲಾಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಯಾವುದು ಬೇಕೋ ಕೊಡ್ತೀವಿ. ನಮ್ಮ ಇಲಾಖೆಯಿಂದ ಎಲ್ಲ ರಸ್ತೆ, ಬ್ರಿಡ್ಜಸ್ಸು ತೊಳ್ತಾ ಇದ್ದೀವಿ. ಸೊ ನಾವು ಜಿಲ್ಲೆ ಇದ್ದಾರೆ, ಬೆಳಗಾವಿ ಜಿಲ್ಲೆ ಸದ್ಯಕ್ಕೆ ಯಾವುದೂ ಇಲ್ಲ. ಅವರವರು MLAಗಳು ಕೊಡಬೇಕಾಗಿದೆ. ಕೆಲವರು ಆಯಾ ಇಲಾಖೆ ಕೊಟ್ಟಿದ್ದಾರೆ, ಕೆಲವರು ನೇರವಾಗಿ. ಹೆಚ್ಚು ಕೊಟ್ಟದ್ದು ನೀರಾವರಿಗೆ ಕೆರೆ ತುಂಬುವ ಯೋಜನೆ ಕೊಟ್ಟಿದ್ದಾರೆ. ಸೊ ಅದು ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ್ದು ನೇರವಾಗಿ ಅವ್ರು ಕೊಡ್ತಾರೆ. ಸೊ ಅದು ಹೆಚ್ಚು ಡಿಮಾಂಡ್ ಇರೋದು ನೀರಾವರಿ, ಕೆರೆ ತುಂಬುದು ನಮ್ಮ ಜಿಲ್ಲೆಯಲ್ಲಿ. ಸರ್, ಈಗ ಹಿಡ್ಕಲ್ ಡ್ಯಾಮ್ ಹತ್ರ ಬೃಂದಾವನ್ ಮಾದರಿ ಗಾರ್ಡನ್ ಆಗಬೇಕು, ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಆಗಬೇಕು ಅಂತ ಪ್ರಮುಖ ಯೋಜನೆಗಳಿದಾವೆ. ಈ ಬಜೆಟ್ನಾಗ ಏನಾದರೂ ಕೇಳ್ತೀವಿ? ಇಲ್ಲ, ಬಜೆಟ್ನಾಗೆಲ್ಲ ಅಲಾಟ್ ಆದ್ರಾಗ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದಲ್ಲ, ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದೆ. ಸೊ ಅದನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಯಾವುದು ಇಂಪಾರ್ಟೆಂಟ್ ಇದೆ. ಪ್ರವಾಸೋದ್ಯಮ ಕಾರಿಡಾರ್ ಆಗಬೇಕು, ಹಿಡ್ಕಲ್ ಡ್ಯಾಮು, ಗೋಕಾಕ್ ಫಾಲ್ಸು, ಬಡ್ಸಿನ ಮಿಲ್ಕಿ, ಈ ಥರ ಎಲ್ಲ ಒಂದು ಟೂರಿಸಂ ಕಾರಿಡಾರ್ ಆಗಬೇಕು ಅನ್ನೋಂಥದ್ದು ಬೇಡಿಕೆ ಭಾಳ ದಿವಸದಿಂದ ಇದೆ. ಅದು ಕರೆಕ್ಟ್ ಅದು. ನೋಡೋಣ, ಯಾವುದಾದ್ರು ಇಲಾಖೆಗೆ ಎಷ್ಟಾಯ್ತು ಅದ್ರ ಮ್ಯಾಗ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರವಾಸೋದ್ಯಮ, ನಮ್ಮ ಇಲಾಖೆ, ಬೇರೆ ಬೇರೆ ಇಲಾಖೆ. ಸೊ ಅದನ್ನು ನಾವು ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈ ತಿಂಗಳು CM ಅವ್ರು ಬರ್ತಿದ್ದಾರೆ ಕಾಮಗಾರಿ ಇಲ್ಲ, ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ ಆಗಬೇಕಲ್ಲ ಇದು. ಈಗ DC ಆಫೀಸ್ ಒಂದು ಟೆಂಡರ್ ಆಗಿದ್ದಾರೆ. ಸೊ ನಮ್ಮ ಫ್ಲೈಓವರ್ ಒಂದು ಟೆಂಡರ್ ಆಗಬೇಕು, ಶಾರ್ಟ್ಲಿ ಆಗ್ತದೆ. ಈ ಸಲ ಮಾರ್ಚ್ ಒಳಗೆ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಇಲ್ಲ, ಬಜೆಟ್ ಆದ್ಮೇಲೆ. ಬಿಫೋರ್ ಟೆಂಡರು ಎಲ್ಲ ಒಪಿನಿಯನ್ ತಗೋಬೇಕಂತ ಹೇಳಿದ್ರು ಸರ್. ತೊಗೊಂಡಿದ್ದಾರೆ, ಎಲ್ಲ ತೊಗೊಂಡಾರೆ, NOC ತೊಗೊಂಡಾರೆ, ಎಲ್ಲ ಮುಗಿಸಿದ್ದಾರೆ. ಸಾರ್ವಜನಿಕರು, ಒಂದು ಬುದ್ಧಿಜೀವಿಗಳದು, ಸಾರ್ವಜನಿಕರದು ಸಭೆ ಮಾಡ್ರಿ ಅಂತ ತಾವು ಡೈರೆಕ್ಷನ್ ಕೊಟ್ಟಿದ್ರು. ಸಭೆ ಆಗಿಲ್ಲ. ಆ ಸಭೆ ಏನಾಗಿಲ್ಲ. ಇಲಾಖೆವಾರು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. NOCಗಳು, ಫಾರೆಸ್ಟು, ಮಿಲಿಟ್ರಿ, ಕಾರ್ಪೊರೇಷನು, ಆಮೇಲೆ ನೀರು ಸರಬರಾಜು, PWSS, KSRTC. ಯಾಕಂದ್ರೆ ಅವ್ರದ್ದೆಲ್ಲ ರಸ್ತೆ ಬರ್ತಾರಲ್ಲ, ಅದೆಲ್ಲ ಕೋರ್ಟು. ಸೊ ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದಾರೆ. DC ಬಂದ್ಮೇಲೆ ನೋಡೋಣ, ಮಾಡುವಂಗಿದ್ರೆ ಒಂದು ಸಾರ್ವಜನಿಕ ಮಾಡಲಿ ಬೇಕಾದ್ರೆ.
ಸರ್ ಇದು ESI ಹಾಸ್ಪಿಟಲ್ ಟೆಂಡರ್ ಎಲ್ಲ ದುಡ್ಡು ಮಂಜೂರಾಗಿ ಟೆಂಡರ್ ಕರೆದು 6 ತಿಂಗಳಾಯಿತು. ಇನ್ನೂ ಅದೇ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ದಾರೆ, ಏನು ಸ್ಟಾರ್ಟ್ ಆಗಿಲ್ಲ. 6 ತಿಂಗಳ ಟೆಂಡರ್ ಕರೆದ 6 ತಿಂಗಳಾಯಿತು. ನಾವು DC ಅವ್ರು ಬರಲಿ, ಒಂದು ಟ್ರೈನಿಂಗ್ ಹೋಗಿದಾರೆ ಬಂದ್ಮ್ಯಾಗೆ ಅವ್ರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಆ ಟೆಂಡರ್ ಆಗಿ ಬೇಗ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಹೇಳ್ತಾರೆ ಬೇಕಾದ್ರೆ. 6 ತಿಂಗಳಾಗಿ ಹೋಯ್ತು ಸರ್. ಅಟ್ಲೀಸ್ಟ್ ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಆಗಬೇಕು. ಓಕೆ, ಚೆಕ್ ಮಾಡ್ತೀವಿ. ಬೇಗ ಆಗ್ಬೇಕು, ಯಾಕಂದ್ರೆ ಅದರಿಂದ ಅನುಕೂಲ ಇದೆ ಬಡ ಕಾರ್ಮಿಕರಿಗೆ. ಈಗ ಬಾಗಲಕೋಟದವ್ರು ಕೆಲವು ಜನ ಗೋಕಾಕ್ದಾಗ ರಿವಾಲ್ವರ್ ತಗೊಂಡು ಓಡಾಡ್ತಾ ಇದ್ರು. SP ಬಂಧನ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ದಾರೆ ರೋಡ್ ಸರ್ಕಲ್ ಅಲ್ಲಿ. ಮಾಡ್ತಾರೆ, ಮಾಡಬೇಕಲ್ಲ. ಮತ್ತು ಅದೇನು ಪ್ರಶ್ನೆ ಬರೋಕ್ಕಿಲ್ಲ, ಮಾಡಬೇಕು. ಬಾಗಲಕೋಟದವರು ಗೋಕಾಕ್ನಲ್ಲಿ ಯಾಕೆ ರಿವಾಲ್ವರ್ ತಗೊಂಡು ಅಡ್ಡಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ಅದಕ್ಕೆ ಇವತ್ತು ಮಾಡ್ಯಾರ. ಯಾವಾಗ SP ಅವರು ಎನ್ಕ್ವೈರಿ ಮಾಡ್ತಾರೆ. ಅವ್ರು ಎದಕ್ಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಮಾಡಲಿ, ಎನ್ಕ್ವೈರಿ ಮಾಡಲಿ. ಓಕೆ, ಥ್ಯಾಂಕ್ಸ್.